ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 23ನೇ ಕಂತಿನ ಹಣ ಬಿಡುಗಡೆ ಆಗಿ ಆಲ್ಮೋಸ್ಟ್ ಒಂದು ವಾರದ ಮೇಲೆ ಆಯಿತು. ತುಂಬ ಜನ ನಮಗಿನ್ನೂ 23ನೇ ಕಂತಿನ ಹಣ ಬಂದಿಲ್ಲ ಅಂತಲೇ ಕಮೆಂಟ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಎರಡನೇ ಹಂತದಲ್ಲಿ ಇವತ್ತು ಸಂಜೆ 4 ಗಂಟೆಯಿಂದ ಗೃಹಲಕ್ಷ್ಮಿ ಯೋಜನೆ 23ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಯಾವ್ಯಾವ ಜಿಲ್ಲೆಗಳಿಗೆ ಮತ್ತು ಹೊಸದಾಗಿ ಇವತ್ತು ಬಿಡುಗಡೆ ಆಗಿದೆ, ಇದುವರೆಗೂ ಎಷ್ಟು % ಜನಗಳಿಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಪಿಂಚಣಿದಾರರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆಯೂ ಕೂಡ ಒಂದಿಷ್ಟು ವಿಷಯಗಳು ಸಿಕ್ಕಿದೆ. ಅದ್ರ ಬಗ್ಗೆಯೂ ಕೂಡ ಕ್ಲಿಯರ್ ಆಗಿ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನಾಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳ್ಕೊಂಬಿಡೋಣ. ಗೃಹಲಕ್ಷ್ಮಿ 23ನೇ ಕಂತಿನ ಹಣ ತುಂಬ ಜನ ನಮ್ಗೆ ಇನ್ನೂ ಬಂದಿಲ್ಲ, ನಮಗೆ ಯಾವಾಗ ಬರುತ್ತೆ, 23 ಬಿಡುಗಡೆ ಆಗಿ ಇಷ್ಟು ದಿನ ಆಯಿತು, ನಮಗೆ ಯಾಕೆ ಬಂದಿಲ್ಲ, ನಮಗೆ ಯಾವಾಗ ಬರುತ್ತೆ ಅಂತೇಳಿ ತುಂಬಾ ಕಮೆಂಟ್ಗಳು ಮಾಡ್ತಾ ಇದ್ದಾರೆ. ಈಗ ಏನಾಗುತ್ತೆ ಅಂತಂದರೆ ಬಿಡುಗಡೆ ಆಗಿದ್ದ ದಿನವೇ ಎಲ್ರಿಗೂ ಕೂಡ ಬರೋ ರೀತಿ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಬಟ್ ಆದರೆ ನಿಮ್ಮೆಲ್ರಿಗೂ ಗೊತ್ತಿದೆ, ಬಿಡುಗಡೆ ಆದರೆ ಎಲ್ಲರಿಗೂ ಕೂಡ ಬರೋಷ್ಟರಲ್ಲಿ 1 ತಿಂಗಳು ಕೂಡ ಟೈಮ್ನ ತೊಗೊಳುತ್ತೆ, 2 ತಿಂಗಳು ಕೂಡ ಟೈಮನ್ನು ತೊಗೊಳುತ್ತೆ. ಸೊ ಆ ರೀತಿ ಆಗುತ್ತೆ. ಬಟ್ ಕಳೆದ ಕಂತುಗಳು ಹೋಲಿಸ್ಕೊಂಡ್ರೆ ಈ ಒಂದು ಕಂತು 23ನೇ ಕಂತಿನ ಹಣ ತುಂಬ ಸ್ಪೀಡಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಬಿಡುಗಡೆ ಆಗಿ ಆಲ್ಮೋಸ್ಟ್ ಇವತ್ತಿಗೆ ಒಂದು ವಾರದ ಮೇಲೆ ಆಯಿತು. ಆಲ್ಮೋಸ್ಟ್ ಒಂದು 70% ಅಷ್ಟು ಜನಗಳಿಗೆ ಹಣ ರಿಸೀವ್ ಆಗಿದೆ. ಹಾಗೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಆಗಿದೆ. ಇನ್ನೊಂದು 2-3 ಜಿಲ್ಲೆಗಳು ಉಳಿದಿರ್ಬೋದು ಬಹುಶಃ, ಅದಕ್ಕೂ ಕೂಡ ಇವತ್ತು ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ತಿಳಿದು ಬರ್ತಾ ಇರುವಂಥದ್ದು. ಅಂದರೆ ಟೋಟಲ್ ಓವರಾಲ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಕಂಪ್ಲೀಟಾಗಿ ಬಿಡುಗಡೆ ಆಗಿದೆ. ಬಟ್ ಅದೇ ಬಿಡುಗಡೆ ಆಗಿರುವಂಥ ಜಿಲ್ಲೆಯಲ್ಲಿ 100% ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಬಂದಿಲ್ಲ. ಕೆಲವೊಂದು ಡಿಸ್ಟಿಕಲ್ಲಿ ಒಂದು 70%, ಕೆಲವೊಂದು ಡಿಸ್ಟಿಕಲ್ಲಿ ಒಂದು 50%. ಸೊ ಈ ರೀತಿಯಾಗಿ ಬಂದಿದೆ. ಇವತ್ತು ಮತ್ತೆ ಮಧ್ಯಾಹ್ನ ಸಂಜೆ 4 ಗಂಟೆಗೆ ಮತ್ತೆ ಎರಡನೇ ಹಂತದಲ್ಲಿ 23ನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದಾರೆ. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ಬಂದಿರುವಂಥ ಮಾಹಿತಿ. ಯಾರಿಗೂ ಕೂಡ ಭಯ ಬೇಡ, ಖಂಡಿತವಾಗ್ಲೂ ಬರುತ್ತೆ, ವೆಯ್ಟ್ ಮಾಡಿ. ಇಷ್ಟು ದಿನನೇ ಕಾಯ್ದಿರೋದಂತೆ. ಇನ್ನು ಆಲ್ಮೋಸ್ಟ್ ಇನ್ನೊಂದು ವಾರದಷ್ಟಲ್ಲಂತೂ ಕಂಪ್ಲೀಟಾಗಿ ಎಲ್ರಿಗೂ ಕೂಡ ಹಣ ಬರುತ್ತೆ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಕಳೆದ ಕಂತುಗಳು ಹೋಲಿಸ್ಕೊಂಡ್ರೆ ಈ ಕಂತು ತುಂಬ ಸ್ಪೀಡಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಇನ್ನೊಂದು ವಾರದಷ್ಟರಲ್ಲಿ ಎಲ್ರಿಗೂ ಕೂಡ ಬರುತ್ತೆ, ಎಲ್ರಿಗೂ ಕೂಡ ಕ್ಲಿಯರ್ ಮಾಡ್ತಾರೆ. ಎಲ್ಲರೂ ಕೂಡ ವೆಯ್ಟ್ ಮಾಡಿ. ತುಂಬ ಜನ ನಮ್ಗೆ ಯಾಕೆ ಬಂದಿಲ್ಲ, ನಮ್ಮ ಜಿಲ್ಲೆಗೆ ಬಂದಿದೆ ಆದರೂ ನಮಗೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ. ನಾನು ಕಳೆದ 2 ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೀನಿ, ಈ ವಿಡಿಯೋದಲ್ಲೂ ಕೂಡ ತಿಳಿಸ್ತೀನಿ ನೋಡಿ. ಇವಾಗ ಏನಾಗುತ್ತೆ ಅಂತಂದರೆ ಮೊದಲೆಲ್ಲ ಏನಾಗ್ತಿತ್ತು, ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ಬಿಡುಗಡೆ ಮಾಡ್ತಾಯಿದ್ರು. ಅವಾಗ ಡೈರೆಕ್ಟಾಗಿ ಎಲ್ರಿಗೂ ಕೂಡ ಬರ್ತಾಯಿತ್ತು. ಬಟ್ ಈಗ ಪ್ರೋಸೆಸ್ಸು ಚೇಂಜ್ ಆಗಿದೆ ಅಲ್ವಾ. ಜಿಲ್ಲಾ ಪಂಚಾಯತಿ ಮುಖಾಂತರ ಹಾಗೆ ತಾಲೂಕು ಪಂಚಾಯತಿಗಳ ಮುಖಾಂತರ ಬಿಡುಗಡೆ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ಜಿಲ್ಲಾ ಪಂಚಾಯತಿಯಿಂದ ಈಗ ಒಂದು ಜಿಲ್ಲೆನಲ್ಲಿ ಒಂದು 4-5 ತಾಲೂಕುಗಳಿದ್ದಾವೆ ಅಂತಂದರೆ ಜಿಲ್ಲಾ ಪಂಚಾಯತಿಯವರು ಒಂದು 2-3 ತಾಲೂಕು ಪಂಚಾಯತಿಗಳಿಗೆ ಹಣ ರಿಲೀಸ್ ಮಾಡ್ತಾರೆ, ಅವರು ಆಯಾ ತಾಲೂಕುಗಳಿಗೆ ರಿಲೀಸ್ ಮಾಡ್ಕೋತಾರೆ. ಸೊ ಈ ರೀತಿ ಆಗ್ತಾ ಇದೆ. ಒಂದೇ ಸರಿ ಇವಾಗ ಒಂದು ಜಿಲ್ಲೆನಲ್ಲಿ 4 ಜಿಲ್ಲೆ ಇದೆ ಅಂತಂದರೆ ಒಂದೇ ಸರಿ 4 ತಾಲೂಕುಗಳಿಗೂ ಕೂಡ ಬಿಡುಗಡೆ ಮಾಡಿದರೆ ಅವರು ಎಲ್ರಿಗೂ ಕೂಡ ಬಂದ್ಬಿಡುತ್ತೆ. ಸೊ ಅವರು ಒಂದು 2 ತಾಲೂಕಿಗೆ ಬಿಡುಗಡೆ ಮಾಡೋದು, ಇನ್ನೊಂದು 2 ತಾಲೂಕಿಗೆ ಇನ್ನೊಂದು ಹಂತದಲ್ಲಿ. ಸೊ ಈ ರೀತಿ ಬಿಡುಗಡೆ ಮಾಡೋದ್ರಿಂದ ಏನಾಗ್ತಾ ಇದೆ, ಡಿಲೇ ಆಗ್ತಾ ಇದೆ ಅಷ್ಟೇ. ಖಂಡಿತವಾಗ್ಲೂ ಬರುತ್ತೆ. ಇವಾಗ ಬಿಡುಗಡೆ ಆಗಿದೆ ಅಂತಂದಮೇಲೆ ಎಲ್ರಿಗೂ ಕೂಡ ಕೊಡ್ತಾರೆ, ಕೊಡಲೇಬೇಕಲ್ವಾ. ಸೊ ಹಂಗಾಗಿ ವೆಯ್ಟ್ ಮಾಡಿ. ಇನ್ನೊಂದು ವಾರದಷ್ಟರಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಬರುತ್ತೆ. ಓಕೆನಾ. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು. ಹಾಗೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆಯೂ ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ರು, ಈ ತಿಂಗಳಿಂದ ಇಂದಿರಾ ಕಿಟ್ಟನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದಾರಲ್ಲ, ಈ ತಿಂಗಳಿಂದ ಕೊಡ್ತಾರಾ, ಯಾವಾಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ರೇಷನ್ ಒಂದು 15ನೇ ತಾರೀಕು ನಂತರನೇ ಕೊಡ್ತಾರೆ. ತಿಂಗಳ ಸ್ಟಾರ್ಟಿಂಗಲ್ಲೇ ಕೊಡೋಲ್ಲ ಅಲ್ವಾ. ಒಂದು 15ನೇ ತಾರೀಕು ಮೇಲೆ, ಒಂದು 20ನೇ ತಾರೀಕು ಮೇಲೆ ಕೊಡ್ತಾರಲ್ವಾ. ಸೊ ಒಂದು 20ನೇ ತಾರೀಕು ಮೇಲೆ ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಬಟ್ CM ಸಿದ್ದರಾಮಯ್ಯ ಅವರು ತಿಳಿಸಿರುವುದು ಏನಪ್ಪ ಅಂತಂದರೆ, ಇವಾಗ ಲೇಟೆಸ್ಟಾಗಿ ಬಂದಿರುವಂಥ ಅಪ್ಡೇಟ್ ಇದು. ನೆಕ್ಸ್ಟ್ ಮಂತಿಂದ ತಿಂಗಳ ಮೊದಲನೇ ವಾರದಲ್ಲೇ ಕೊಡಬೇಕು, ಒಂದು 5ನೇ ತಾರೀಕು 10ನೇ ತಾರೀಕು ಅಷ್ಟರಲ್ಲೇ ನಾವಿನ್ನು ರೇಷನನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. ಹಾಗಾಗಿ ಬಹುಶಃ ಈ ತಿಂಗಳು ಸಿಗುವಂಥದ್ದು ಡೌಟ್ ಅಂತಲೇ ಹೇಳ್ಬೋದು. ಇಂದಿರಾ ಕಿಟ್ಟು ಮೇ ಬಿ ನಿಮಗೆ ಜನವರಿಯಿಂದ ಸಿಗುತ್ತೆ 100% ಅಂತ ಹೇಳ್ಬಿಟ್ಟು ಮಾಹಿತಿ ಸಿಗ್ತಾ ಇರುವಂಥದ್ದು. ಸೊ ಹಾಗಾಗಿ ಈ ತಿಂಗಳು ಬರೋದು ಡೌಟೇನೆ. ಮೇ ಬಿ ನಿಮಗೆ ನೆಕ್ಸ್ಟ್ ಮಂತಿಂದ ಸಿಗುತ್ತೆ ಇಂದಿರಾ ಕಿಟ್ಟು. ಓಕೆ, ಇದ್ರ ಬಗ್ಗೆನೂ ಕ್ಲಿಯರಾಗಿ ಗೊತ್ತಾಯಿತು ಅಂದ್ಕೊತೀನಿ. ಇನ್ನು ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂದೆ ಅಲ್ವಾ. ಫೈನಲಿ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ನಿನ್ನೆಯಿಂದ ಬಿಡುಗಡೆ ಆಗಿದೆ. ನಿನ್ನೆಯಿಂದ ಸಾಕಷ್ಟು ಜನಕ್ಕೆ ಆಲ್ರೆಡಿ ಹಣ ಜಮಾ ಆಗಿದೆ. ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ ಪಿಂಚಣಿ ಹಣಕ್ಕೆ, ನಿಮ್ಮ ಅಕೌಂಟ್ಗಳನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಣ ರಿಲೀಸ್ ಆಗಿದೆ, ನಿನ್ನೆ ಬಿಡುಗಡೆ ಆಗಿರೋದ್ರಿಂದ ಎಲ್ರಿಗೂ ಕೂಡ ಬರೋ ಅಷ್ಟರಲ್ಲಿ ಇದು ಕೂಡ ಸ್ವಲ್ಪ ಟೈಮನ್ನು ತಗೊಳುತ್ತೆ. ಸೊ ಹಂಗಾಗಿ ಪ್ರತಿದಿನವೂ ಕೂಡ ಬರ್ತಾ ಇದೆ. ಇವತ್ತು ಕೂಡ ಸಾಕಷ್ಟು ಜನರಿಗೆ ಬಂದಿದೆ. ಬಹುಶಃ ಇನ್ನೊಂದು 2-3 ಒಂದು ವಾರದವರೆಗೂ ಕೂಡ ಟೈಮ್ನ ತಗೊಳುತ್ತೆ ಪಿಂಚಣಿ ಹಣ ಎಲ್ರಿಗೂ ಕೂಡ ಬರೋದಕ್ಕೆ. ಇದು ಗೃಹಲಕ್ಷ್ಮಿ ಯೋಜನಾ ಹಣದ ಥರ ತುಂಬ ಸ್ಲೋ ಇಲ್ಲ. ಮತ್ತು PM ಕಿಸಾನ್ ಯೋಜನೆ
ಯೋಜನಾ ಹಣ ಥರ ತುಂಬ ಫಾಸ್ಟು ಕೂಡ ಇಲ್ಲ. ಒಟ್ಟಿನಲ್ಲಿ ಬಿಡುಗಡೆ ಆಗಿ ಒಂದು ವಾರದಷ್ಟರಲ್ಲಿ ಎಲ್ರಿಗೂ ಕೂಡ ಹಣ ಬಂದುಬಿಡುತ್ತೆ. ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡಿ, ಇನ್ನೊಂದು ವಾರದಷ್ಟರಲ್ಲಿ ನಿಮಗೆ ಪಿಂಚಣಿ ಹಣ ಸಿಕ್ಬಿಡುತ್ತೆ. ಫೈನಲಿ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಅಂತೂ ಬಿಡುಗಡೆ ಆಗಿದೆ. ಓಕೆನಾ, ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ. ಧನ್ಯವಾದಗಳು.